Louder, please. Good evening, friends. Yes, let us start this beautiful evening. Welcome, Mahesh, who is here to do the anchoring of our precious function. We are meeting here after 33 years. 33 years is a long, long, long way. For all of you, it's 33. For me, it's 34 years. If you remember, I left the school at 9th standard. Nobody knew where I went off. Just vanished from the school. Yeah. Came from somewhere 7th, 8th, 9th. I was with you people and just vanished after 9th. Even my best friends didn't know where I went off. Ran away from 6th. So meeting all of you here after 34 years, I'm feeling very, very, very happy actually. Someone who remembered me and found me on Facebook, then they called me. I could just make out the name James was. Yes, he was my classmate. Then I messaged him. Yes. Looking at James' name, I could understand, oh, this is the group of my classmates. But Almas is the ultimate. From morning, Almas anta is silent ida. But when we went to high school, Almas jaag gaya. Ivattu from morning, Almas was so silent. Okay. The secret lies here. Okay, nice Lekin the same old Almas looking at you, we are feeling so nice, so energetic actually. Thank you. So let us start the function without being too late again. So Mahesh, please continue. हर शाम आती है एक सुंदर सा यादें लेकर, हर शाम आती है एक सुंदर सा यादें लेकर, एंड हर शाम जाती है एक सुंदर सा यादें देकर, हर शाम जाती है एक सुंदर सा यादें देकर, लेकिन आज की शाम आई है हम सबको एक यादगार पल बनाने के लिए. यस, कम ऑन लेडीज एंड जेंटलमैन, आर यू रेडी फॉर द शो? इನ್ನು ಸ್ವಲ್ಪ ಜೋರಾಗಿ ಬರಬೇಕು. ಯಸ್, ಕಮ್ ಆನ್ ಆಡಿಯನ್ಸ್, ಆರ್ ಯು ರೆಡಿ ಫಾರ್ ದ ಶೋ? ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸುಂದರವಾಗಿರುವಂತಹ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಕ್ಕೆ ಹೋಸ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ನಿರೂಪಕ ಆಂಕರ್ ಮಹೇಶ್ ಫ್ರಮ್ ಬೆಟ್ಕಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿರ್ತೀನಿ. ನಿಮ್ಮೆಲ್ಲರನ್ನ ಅಟೆಂಡ್ ಮಾಡುವಂತಹ ಒಂದು ಚಿಕ್ಕದಾಗಿರುವಂತಹ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ, ಇದೀಗ ನಾವು ಇವತ್ತಿನ ಈ ಸುಂದರವಾಗಿರುವಂತಹ ಶೋ ಅನ್ನು ಸ್ಟಾರ್ಟ್ ಮಾಡೋಣ ವಿತ್ ಕೌಂಟ್ ಡೌನ್ ಮುಖ್ಯವಾಗಿ. ಬಟ್ ಆದ್ರೆ ನೀವೆಲ್ಲರೂ ಕೂಡ ಸೇರಿ ಕೌಂಟ್ ಡೌನ್ ಕೊಡಬೇಕು. ಲಾಸ್ಟ್ 0 ಆದ ನಂತರ the show stops in come on everyone. 8 7 6 5 4 3 2 1 and come on. Yes, ಥ್ಯಾಂಕ್ ಯು ಸೊ ಮಚ್. ಬಂಧುಗಳೇ, ನಾವೆಲ್ಲರೂ ಕೂಡ ಹಿಂದೂ ಸನಾತನ ಧರ್ಮದವರು. ಸೊ ಹಾಗಾಗಿ ಇರುವಂತಹ ದೇವರ ಸ್ತುತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸೋಣ. ಸೊ ಒಂದು ಸುಂದರವಾಗಿರುವಂತಹ ದೇವರ ಸ್ತುತಿಯನ್ನ ಈ ಸುಂದರವಾಗಿರುವಂತಹ ವೇದಿಕೆಯಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ನಮ್ಮ ಸುಂದರವಾಗಿರುವಂತಹ 2 ಮುದ್ದಾಗಿರುವಂತಹ ಮಕ್ಕಳು ವೇದಿಕೆಯನ್ನ ಅಲಂಕರಿಸಿಕೊಳ್ತಾ ಇದ್ದಾರೆ. ಒಂದು ಜೋರಾಗಿರುವಂತಹ ಪ್ರೀತಿಯ ಚಪ್ಪಾಳೆಗಳ ಆಶೀರ್ವಾದದೊಂದಿಗೆ ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ದಿಶಾ ಅಂಡ್ ದೀಕ್ಷಾ. Disha and Diksha. Sari gari sani pagari. Ri 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 gari sani pani sa. Sari ga pani sa. Sari gari sani pagari. Ri 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 gari sani pani sa. Sari ga pani sari sani ga. Sharanu siddhi vinayaka. Sharanu प्रदायक शरण सिद्धि विनायक शरण विद्या प्रदायक शरण पार्वती तनय मूर्ति शरण मूषिका वाहना शरण सिद्धि विनायक
ಸರಿಗ ಪರಿಗ ಪನಿರಿ ಭಾಗರಿ ಸಾ ಸರಿಗ ಪರಿಗ ಪನಿರಿ ನಿತಿಲ ನೇತ್ರನೇ ದೇವಿ ಸುತನೇ ನಾಗಭೂಷಣ ಪ್ರಿಯನೇ ತಟಿಲತಾಂಕಿತ ಕೋಮಲಾಂಗನೇ ತಟಿಲತಾಂಕಿತ ಕೋಮಲಾಂಗನೇ ಕರ್ಣಕುಂಡಲಧಾರಣೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾಪ್ರದಾಯಕ ತುಕ್ಷಿ ಮಹಾಲಂಬೋದರನೇ ಇಕ್ಷುತಾಪನಗಿರಿಧನೇ And 1990 ಬ್ಯಾಚ್ ಅಲ್ವಾ? 82, 90, 80. ಓಕೆ, ಫಸ್ಟ್ ಟು 10 ತನಕ ನೀವೆಲ್ಲರೂ ಕೂಡ ಒಟ್ಟಿಗೆ ಇದ್ದು ಈ ಒಂದು ಸುಂದರವಾಗಿರುವಂತಹ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನ ಈ ಭಾಗದಲ್ಲಿ ಮಾಡ್ತಾ ಇದ್ದೀರಾ. ಸೊ ನನ್ನ ಪರ್ಸನಲ್ ಒಪಿನಿಯನ್ ಏನಪ್ಪಾ ಅಂತ ಹೇಳಿದ್ರೆ, ಇದೇ ರೀತಿಯಾಗಿರುವಂತಹ ಯೂನಿಯನ್ ಎಲ್ಲ ಕಡೆಯಲ್ಲೂ ಕೂಡ ಆಗ್ಬೇಕು. ಯಾಕಂತ ಹೇಳಿದ್ರೆ ನಾನು ಡಿಗ್ರಿ ಮುಗಿಸಿ ಆಲ್ಮೋಸ್ಟ್ ಒಂದು 8 ಇಯರ್ಸ್ ಆಗ್ತಾ ಬಂತೇನೋ, ಅದೇ 10th ಮುಗಿಸಿ 8 ಇಯರ್ಸ್ ಆಗ್ತಾ ಬಂತೇನೋ. ಬಟ್ ಆದ್ರೆ ನನ್ನ ಪರ್ಸನಲ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಬೇಕಂತ ಹೇಳಿದ್ರೆ ನನಗೆ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ಆಲ್ಮೋಸ್ಟ್ ಬೆಂಗಳೂರು, ಮಂಗಳೂರು ಆ ಕಡೆ ದೂರ ಹೋಗ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಹಳೆ ಫ್ರೆಂಡ್ಸ್ ಸಿಕ್ಕಿದ್ರೆ ನಮ್ಗೆ ಇಷ್ಟು ಖುಷಿ ಆಗುತ್ತೆ. ಅಂಥದ್ರಲ್ಲಿ ನೀವು ಎಲ್ಲರೂ ಕೂಡ ತುಂಬಾ ಆಲ್ಮೋಸ್ಟ್ 30 ಇಯರ್ಸ್ ಇಂದ ಮೀಟ್ ಆಗದೆ ಇರುವಂತಹದ್ದು, 33 ಇಯರ್ಸ್ ಇಂದ ಮೀಟ್ ಆಗದೆ ಇರುವಂತಹ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದೆಡೆ ಸೇರಿ ಇವತ್ತು ಇಲ್ಲಿ ಗ್ಯಾದರ್ ಆಗಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಖುಷಿಗೆ ನಮ್ಮ ಖುಷಿಗೆ ಪಾರವೇ ಇಲ್ಲ. ಆ ರೀತಿ ಆಗಿರುವಂತಹ ಒಂದು ಸಂಭ್ರಮದ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಸೊ ಬಹಳಷ್ಟು ದೂರದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದವರು ಯಾರಿದ್ದೀರಾ? ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ದೂರದಿಂದ ಸೌದಿಯಿಂದ ಬಂದಿದ್ದಾರೆ. ಆಲ್ಮೋಸ್ಟ್ ನಮ್ಮ ಕಂಟ್ರಿಯಿಂದ ಬಿಟ್ಟು ಬೇರೆ ಕಂಟ್ರಿಯಿಂದ ನಮ್ಮ ಕಾರ್ಯಕ್ರಮ ನಡೆಸೋ ಅವರಿಗೊಂದು ಜೋರಾಗಿರುವಂತಹ ಚಪ್ಪಾಳೆಗಳನ್ನ ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಗೆ ಅವರು ಅಷ್ಟು ದೂರದಿಂದ ಕೌಂಟ್ ಕೊಟ್ಟವಾಗ 2 ಕ್ಲಾಪ್ಸ್ ಹೊಡಿಬೇಕು ಅಂಡ್ 3 ಅಂತ ಕೌಂಟ್ ಕೊಟ್ಟವಾಗ 3 ಕ್ಲಾಪ್ಸ್ ಹೊಡಿಬೇಕು. ಓಕೆ, ಎಸ್ ರೆಡಿ? ಅಂಡ್ 1 1 1 1 1 1 1 1 2 1 2 1 2 1 2 1 2 1 2 1 2 3 1 2 3 1 2 3 1 2 3 1 2 3 and stop. ಈಗ ನಾವು 33 years 1 2 3 1 2 3 everyone 1 2 3 1 2 3 1 2 3 come on 1 2 3 1 2 3 1 2 3 come on 1 2 3 1 2 3 1 2 3 stop. ಈಗ ನಮ್ಮ ಸೌಂಡ್ ಇಂಜಿನಿಯರ್ಸ್ ಒಂದು ಬ್ಯೂಟಿಫುಲ್ ಆಗಿರುವಂತಹ come on 1 2 3 come on everyone come on come on Yes, thank you so much. ಎಲ್ಲರೂ ಕೂಡ ಒಂದು ಸ್ವಲ್ಪ ಮುಂಜಾನೆಯಿಂದ ಈ ಚಂದನ್ ಹುಡುಗಿ ನಮ್ಮ ಸುತ್ತಮುತ್ತಲು ಅಡ್ಡಾಡೋದು ನೋಡ್ಲೇ ಇರ್ತೀವಿ. ಅಡ್ಡಾಡೋದಷ್ಟು ನೋಡಿದ್ವಿ. ಲೆಟ್ ಅಸ್ ಸಿ ಹರ್ ಡ್ಯಾನ್ಸಿಂಗ್ ಆಲ್ಸೋ. ಐಜಾ, ಆಲ್ ದಿ ಬೆಸ್ಟ್. ಅದು तेरे वास्ते. Okay, done. Dama Karma, the perfect gift for your loved ones. Yes, come on audience, make some noise. Chaand launga
उसके बाद तेरे वास्ते फलक से मैं चांद लाऊंगा 16 17 सितारे संग बांध लाऊंगा करके मैं तेरी ये मुराद आऊंगा तेरे फलक से मैं चांद लाऊंगा 16 17 सितारे संग बांध लाऊंगा क्या बात है यार, व्हाट ऑफ परफॉर्मेंस। तुम्हारा कॉस्टली गिफ्ट। हे समीर, तेरी बेटी शायद अपनी माँ पे गई है यार। नहीं, मैंने कभी देखा नहीं है। ऐसा टैलेंट तो मैंने कभी देखा नहीं। है ना? मैंने तो टैलेंट देखा नहीं, बस मस्ती करता था ना। तो डांस करते हुए तो देखिए कैसे इसकी वाइफ इसको नचाती है ना, वो देख के Yes, super. This was perfect. ಆಗಿರುವಂತ ಆನ್ಸರ್ ಕೊಡ್ತಾರೋ ಬಹಳ ದೂರದಿಂದ ದುಬೈಯಿಂದ ಬಂದಿರುವಂತ ಚಾಕ್ಲೇಟ್ ಅನ್ನ ನಿಮಗೆ ಗಿಫ್ಟ್ ಆಗಿ ನಾವು ಕೊಡ್ತೀವಿ. ಸೊ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಇಲ್ಲಿ ಯಾರ ಹತ್ರ ಎಲ್ಲ ಕಾರ್ ಇದೆ, ವೆಹಿಕಲ್ ಯಾರ ಮನೇಲೆಲ್ಲ ಕಾರ್ ಇದೆ, ಕಾರ್ ಎಸ್ ಆಲ್ಮೋಸ್ಟ್ ಎಲ್ಲರ ಹತ್ರ ಕೂಡ ಕಾರ್ ಇದೆ. ಸೊ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪ್ನಿಯವರು ಬ್ರೇಕ್ ಅನ್ನ ಯಾವ ಉದ್ದೇಶಕ್ಕಾಗಿ ಕಾರಲ್ಲಿ ಇಟ್ಟಿರ್ತಾರೆ, ಕಾರಿಗೆ ಅದನ್ನ ಕೊಟ್ಟಿರ್ತಾರೆ. ಕಾರ್ ಸ್ಟಾಪ್ ಮಾಡ್ಲಿಕ್ಕೆ, ಕಾರ್ ಸ್ಟಾಪ್ ಮಾಡ್ಲಿಕ್ಕೆ, ಸ್ಪೀಡ್ ಆಗಿ ಬಿಡಲಿಕ್ಕೆ, ನೆಕ್ಸ್ಟ್ ಆಕ್ಸಿಡೆಂಟ್ ಆಗೋದನ್ನ ತಪ್ಪಿಸ್ಲಿಕ್ಕೆ, ಸ್ಲೋ ಮಾಡ್ಲಿಕ್ಕೆ. ಪ್ರಾಕ್ಟಿಕಲ್ ಆನ್ಸರ್ ಎಸ್, ಅವಿನಾಶ್ ಸರ್ ಅವರಿಗೆ ಒಂದು ಜೋರಾಗಿರೋ ಚಪ್ಪಾಳೆಗಳನ್ನು ನೀಡಬೇಕು. ಯಾಕಂತ ಹೇಳಿದ್ರೆ ಬ್ರೇಕ್ ಕೊಟ್ಟಿರೋದು ಸ್ಪೀಡ್ ಆಗಿ ಹೊಡೆಯಲಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಒಪ್ಕೊಳ್ತೀರಾ ಆನ್ಸರ್ ಯಾರು? ಒಪ್ಕೊಳ್ತೀರಾ? ಸ್ವಲ್ಪ 50-50 ಯಾಕಂತ ಹೇಳಿದ್ರೆ ಎಲ್ಲರಿಗೂ ಡೌಟ್ ಇರುತ್ತೆ. ಬ್ರೇಕ್ ಕೊಟ್ಟಿರೋದು ಕಾರನ್ನ ನಿಲ್ಲಿಸ್ಲಿಕ್ಕೆ, ಕಾರನ್ನ ಸ್ಟಾಪ್ ಮಾಡ್ಲಿಕ್ಕೆ. ಇವ್ರು ಹೇಳ್ತಿದ್ದಾರೆ ಸ್ಪೀಡ್ ಆಗಿ ಹೊಡಿಲಿ ಅಂತ ಹೇಳಿ. ಸ್ಪೀಡ್ ಆಗಿ ಹೊಡಿಲಿ ಅಂತ ಆಕ್ಸಿಲೇಟರ್ ಕೊಟ್ಟಿರ್ಬೇಕಲ್ಲ ಅಂತ ಹೇಳಿ. ಬಟ್ ಆದ್ರೆ ನಮ್ ಕಾರಲ್ಲಿ ಏನಾದ್ರೂ ಬ್ರೇಕ್ ಇಲ್ಲ ಅಂತ ನಮ್ಗೆ ಗೊತ್ತಿದ್ರೆ ನಾವ್ ಯಾರಾದ್ರೂ ಸ್ಪೀಡ್ ಆಗಿ ಗಾಡಿಯನ್ನು ಹೊಡಿತೀರಾ? ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಲೋ 10-20 ಇಷ್ಟಲ್ಲೇ ಹೊಡಿತೀವಿ. ಬಟ್ ಬ್ರೇಕ್ ಇದೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನಾವು ನಮ್ಮ ಕಾರನ್ನ 100 ಅಬೌವ್ ಸ್ಪೀಡ್ ಅಲ್ಲಿ ಹೊಡಿತೀವಿ. ಸೊ ನಮ್ಮ ಜೀವನದಲ್ಲಿಯೂ ಕೂಡ ಅಷ್ಟೇ, ನಮ್ಗೆ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದವಾಗ ನಮ್ಮ ಸಮೀರ್ ಸರ್ ಅವರು ಕೂಡ ಅಷ್ಟೇ ದುಬೈ ಹೋಗ್ಬೇಕು ಅಂತ ಒಂದು ಕನಸನ್ನ ಕಂಡು ಅವರು ಆ ಸಾಧನೆಗಾಗಿ ಹೊರಟಿರ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲರೂ ಯಾರೆಲ್ಲ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀರೋ ಓಕೆ He is an automobile engineer. So chocolate cancelled. Chocolate cancelled. ಒಂದು ಚಾಕ್ಲೇಟ್ ಕ್ಯಾನ್ಸಲ್. ಒಂದೇ ತಗೊಳ್ಳ ಕಾಪಿ ಮಾಡೋದು ಆನ್ಸರ್ ಅಲ್ಲ. ये वो जो ब्यूटीफुल है तो अपने आपका माँ बाप को देखो, सच्चा प्रेम देखना है तो अपने आपका माँ बाप को देखो,
बहुत ही कम देखने को मिलता है इतना ब्यूटीफुल सा यूनियन, बहुत ही कम देखने को मिलता है इतना ब्यूटीफुल सा यूनियन। किसी को भी देखना है तो वन एंड ओनली रियूनियन 2023 वालों को देखो। ओके, ಫಾಸ್ಟ್ ಆಗಿ ಹೋಗ್ಬೇಕು, ಫಾಸ್ಟ್ ಆಗಿ ಬರಬೇಕು ಅಂಡ್ ಸ್ವಲ್ಪ ಬಿಗ್ ಗೇಟ್ ಫುಡ್ ಯಾಕಂತ ಹೇಳಿದ್ರೆ ಜಾಗ ಇಲ್ಲ. ಫಸ್ಟ್ ಫ್ರಮ್ ಆಡಿಯನ್ಸ್ ಇಂದ 10 ರೂಪೀಸ್ ನೋಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ವೇಟ್ 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 ಗೋ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್. ಲೆಟ್ಸ್ ಸ್ಟಾರ್ಟ್ ಬಿಗಿನ್ 3 2 1 ಅಂಡ್ ಗೋ. ಓನ್ಲಿ 10 ರೂಪೀಸ್ ಅಲ್ಲಿ ಕೂತ್ಕೊಳ್ಳಿ. 10 rupees. And come here, come here, come here. Yes, ನಮ್ಮ ಧ್ರುವ್ ಅವರಿಗೆ ಒಂದು ಪ್ರೀತಿಯ ಚಪ್ಪಾಳೆಗಳನ್ನು ನೀಡಬೇಕಂತ ಕೇಳಿಕೊಂಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪಾರ್ಟಿಸಿಪೇಷನ್. ಕೂಡ ಒಳ್ಳೆ ಜಾಬರ್ ಇದ್ದಾರೆ, ಸೊ ಹಾಗಾಗಿ ಯಾರು ಕೂಡ ಈ 10 ರೂಪೀಸ್ ಅನ್ನ ರೀಯಾಗಿ ಅಕ್ಸೆಪ್ಟ್ ಮಾಡ್ತಿಲ್ಲ. ಸೊ ನಾನೇ ಇಟ್ಕೊಳ್ಬೋದು, ಇದನ್ನ ಇಟ್ಕೊಳ್ಬೋದು, ಬೇಡ ಇಟ್ಕೊಳ್ಬೋದು. ಓಕೆ, ನೀವು ಒಬ್ಬರು ಬೇಡ ಅಂತಿದ್ರಿ ಅಂಡ್ ನಮ್ಮ ಸರ್ ಬೇಡ ಅಂತ ಹೇಳ್ತಿದ್ದಾರೆ. ಸರ್ ಒಬ್ಬರೇ ಓಕೆ ಅಂತ ಹೇಳಿ. ಓಕೆನಾ ಬೇಡ? ಸರ್ ಬಾಯ್ಸ್ ಬೆಲ್ಟ್ ಇರತ್ತಲ್ಲ, ಓನ್ಲಿ ಬಾಯ್ಸ್ ಬೆಲ್ಟ್ ಅನ್ನ ತೆಗೆದುಕೊಂಡು ಬರ್ಬೇಕು. ಓಕೆ ಓಕೆ, ಅಂಡ್ ಒನ್ ಮೋರ್ ಚೇರ್ ಇಸ್ ದೇರ್. Go there, go there. Fast, fast, come fast. Come fast, come fast. Come fast. Yes, sir. 3, 2, 1 and go. Lipstick correct ಮಾಡ್ಕೋಬೇಕು. Yes, thank you so much, thank you so much. And once again ಜೋರಾಗಿರುತ್ತೆ ಚಪ್ಪಾಳೆಗಳು. ನಮ್ಮ ಫ್ರಮ್ ಆಡಿಯನ್ಸ್ ಇಂದ ಕೀಪ್ಯಾಡ್ ಮೊಬೈಲ್ ಸೆಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ಬೇಕು. ಆಲ್ಮೋಸ್ಟ್ ಇಲ್ಲ ಅಂತ ಅನ್ಸುತ್ತೆ, ಇಲ್ಲ ಅಂತ ಅನ್ಸುತ್ತೆ. ವೇಟ್ 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 ಓಕೆ, ವೇಟ್ ವೇಟ್ ವೇಟ್. ಕೀಪ್ಯಾಡ್ ಮೊಬೈಲ್ ತಗೊಂಡು ಬರಬೇಕು, ವಿತೌಟ್ ಬೆಲ್ ಕೂತ್ಕೊಂಡ್ರೆ ಆಗಲ್ಲ, ತಗೊಂಡು ಬರಬೇಕು. ಆಡಿಯನ್ಸ್ ಕಲೆಕ್ಟ್ ಮಾಡ್ಕೊಂಡು ಯಾರು ನೋಡಿಲ್ವಾ? ಒಂದು ಬರೀ ಸರ್, ಕೀಪ್ಯಾಡ್ ಮೊಬೈಲ್, ಕೀಪ್ಯಾಡ್ ಮೊಬೈಲ್ ಗೋ ಗೋ. ಕೀಪ್ಯಾಡ್ ಮೊಬೈಲ್ ಇಲ್ಲ. ಓಕೆ, ಓನ್ಲಿ ಒನ್, ಓನ್ಲಿ ಒನ್. ಓಕೆ ಓಕೆ, ಕಮ್ ಕಮ್ ಕಮ್. ಇವರಿಗೆ ಒಂದು ಸ್ಪೆಷಲ್ ಟಾಸ್ಕ್ ಕೊಡೋಣ. ಕಮ್ 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 ಹಿಯರ್. ಆಡಿಯನ್ಸ್ ಹತ್ರ ಹೋಗಿ ಸ್ಮಾರ್ಟ್ ಫೋನ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಬಟ್ ಆದ್ರೆ ವೇಟ್ 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 ವೇಟ್, ಆದ್ರೆ ಓನ್ಲಿ ಆ ಲಾಸ್ಟ್ ರೋ ಇರೋ ಹತ್ರ ಮಾತ್ರ. ಓಕೆ, 3 2 1 and go. Go 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 go. Yes. ಲಾಸ್ಟ್ ಆಯೋದಾಗಿತ್ತು, ಬಟ್ ಆದ್ರೂ ಕೂಡ ನಾವು ವಿಫಲರಾಗಬೇಕು. ಬಟ್ ಅದಾಗಬೇಕು ಪ್ರೀತಿಯ ಚಪ್ಪಾಳೆಗಳನ್ನ ಎಲ್ಲ ನಾವು ಸಮಸ್ಯೆಗಳನ್ನು ನಿರ್ದೇಶ ಅಂತ ಕೇಳ್ಕೊಂಡಿದ್ರೆ. ಅಪ್ಪ ಬಂದಿದ್ದಾರೆ. ಓಕೆ, ಅಮ್ಮ ಮತ್ತೆ ಅಪ್ಪ ಬಂದಿದ್ದಾರೆ. ಓಕೆ, ಸೊ ಏನಪ್ಪ ಅಂತ ಹೇಳಿದ್ರೆ 3 2 1 ಅಂತ ಹೇಳ್ತೀನಿ. ಯಾವುದೇ ಚೇಂಜ್ ರಿಮೂವ್ ಆಗೋದಿಲ್ಲ. ನೀವು ಹೋಗಿ ನಿಮ್ಮ ಮನೆಯಿಂದ ಬಂದಿರುವಂತ ಪಪ್ಪ ಅಥವಾ ಮಮ್ಮಿ ಯಾರಾದ್ರೂ ಒಬ್ಬರನ್ನ, ಅಂಡ್ ನಿಮ್ಮ ಮನೆಯಿಂದ ಬಂದಿರುವಂತ ಪಪ್ಪ ಅಥವಾ ಮಮ್ಮಿ ಯಾರೋ ಒಬ್ಬರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿ. ಓಕೆ, ಇದಕ್ಕೆ ಚೇಂಜ್ ರಿಮೂವ್ ಆಗೋದಿಲ್ಲ, ಚೇಂಜ್ ರಿಮೂವ್ ಆಗೋದಿಲ್ಲ. ಇದು ಟಾಸ್ಕ್ ಅಲ್ಲ ಮೇಡಮ್, ಇದು ಟಾಸ್ಕ್ ಅಲ್ಲ. ಟಾಸ್ಕ್ ಇಲ್ಲಿ ಬಂದು ಆದ್ರ ಮೇಲೆ ನಾನು ಹೇಳ್ತೀನಿ. ಗೊತ್ತಿತ್ತು, ಅದ್ರಗೋಸ್ಕರ ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಯರ್ ಬೈ ಇದ್ದಾರೆ ಅಂತ ಗೊತ್ತಿದೆ, ಸೊ ಹಾಗಾಗಿ ಸ್ವಲ್ಪ ಟ್ವಿಸ್ಟ್. ಯಾಕಂತಂದ್ರೆ ಇವ್ರಿಗೆ ಈಸಿ ಆಗಿಬಿಡುತ್ತೆ, ಇವ್ರಿಗೆ ಕಷ್ಟ ಆಗುತ್ತೆ. ಸೊ ಇವಾಗ ಚೇಂಜ್ ರಿಮೂವ್ ಆಗುದಿಲ್ಲ, ಕರ್ಕೊಂಡು ಬಂದು ಕೊಡಿಸಿ. ಅಂಡ್ ನಿಮ್ಮ ಮನೆಯಿಂದ ನಿಮ್ಮ ಅಮ್ಮ ಅಥವಾ ಅಪ್ಪನ ಕರ್ಕೊಂಡು ಬಂದು ಕೊಡಿಸಿ. ಕಮ್ 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 ಸಿಗ ಸಿಗ. ಎಸ್, South Africa.
ಸೌತ್ ಆಫ್ರಿಕಾ ಅಂಡ್ ಸೌದಿ ಅರೇಬಿಯಾ. ಸೌದಿ ಅದಾದ ಟಾಸ್ಕ್ ಏನಂತ ಹೇಳ್ತೀವಿ. ಸಮೀರ್. ಓಕೆ, ಸಮೀರ್ ಅವ್ರಿಗೆ ಕೊಡೋಣ. ಸಮೀರ್ ಅವರಿಗೆ ಮೇಡಮ್ ಅವ್ರು ಹೇಳಿದ್ರು, ಸೊ ಹಾಗಾಗಿ ಫಸ್ಟ್ ಟಾಸ್ಕ್ ನಿಮಗೆ ಸೇಮ್ ಟಾಸ್ಕ್ ಇರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ 3, 2, 1 ಸ್ಟಾರ್ಟ್ ಅಂತ ಹೇಳ್ತೀನಿ. ಜೋರಾಗಿ ನಗಾಡ್ಬೇಕು, ಗಟ್ಟಿಯಾಗಿ ನಗಾಡ್ಬೇಕು. ಎಷ್ಟು ಗಟ್ಟಿಯಾಗಿ ನಗಾಡ್ತೀರೋ ಅಷ್ಟು ಗಟ್ಟಿಯಾಗಿ ನಗಾಡ್ಬೇಕು. ಇದಕ್ಕೆ ವಿನ್ನರ್ ಯಾರು ಅಂತ ಹೇಳಿ ನಮ್ಮ ಮೇಡಮ್ ಹೇಳ್ತಾರೆ. ಓಕೆ ಮೇಡಮ್, ಯಾರು ವಿನ್ನರ್ ಅಂತ ಹೇಳಿ ನೀವು ಹೇಳಬೇಕು. ಅಂಡ್ ಎಲ್ಲರೂ ಕೂಡ ಇದಕ್ಕೆ ಜಡ್ಜಸ್ ಆಗಿರ್ತೀರಿ, ಎಲ್ಲರೂ ಕೂಡ ಜಡ್ಜಸ್. ಬಟ್ ಅದರಲ್ಲಿ ಕೂಡ ಪರ್ಫೆಕ್ಟ್ ಆಗಿ ನಮ್ಮ ಮೇಡಮ್ ಅವರು ಗಟ್ಟಿಯಾಗಿ ನಗಾಡ್ಬೇಕು ಅಂಡ್ ಜಾಸ್ತಿ ಹೊತ್ತು ನಗಾಡ್ಬೇಕು. ಗಟ್ಟಿಯಾಗಿ ಜಾಸ್ತಿ ಯಾರು ನಗಾಡ್ತಾರೋ ಅವರು ವಿನ್ನರ್ಸ್ ಆಗ್ತಾರೆ. ಈಸಿ ಅಲ್ವಾ? ಸಿಂಪಲ್, ನಗಾಡೋದು ಅಷ್ಟೇ. ಆಲ್ಮೋಸ್ಟ್ ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನಕ ನಗಾಡ್ತಾನೆ ಇದ್ದೀರಿ. ಮತ್ತು ಓವರ್ ಟು 3, 2, 1 ಅಂಡ್ ಓವರ್ ಟು ಸರ್ವಿಸ್. ಪ್ರೀತಿಯ ಚಪ್ಪಾಳೆಗಳನ್ನು ಇರಬೇಕಂತ ಕೇಳ್ಕೊಳ್ತಿದ್ದಾರೆ. ನಮ್ಮ ಗೋಪಿ ಸರ್ ಅವರು ಇಷ್ಟು ಜೋರಾಗಿ ನೆನ್ಪು ಮಾಡ್ಕೊಂಡ್ರೆ ನನಗೆ ನಗೆ ಬರುತ್ತೆ. ಆಲ್ಮೋಸ್ಟ್ ನಮ್ಮ ಮ್ಯಾಥ್ಸ್ 3, 2, 1 and go. once again almost ನೀವು ವಿನ್ನರ್. ಬಟ್ ಆದ್ರೆ ಒಂದು ಬ್ಯಾಟಲ್ ಮಾಡೋಣ, ಯಾರು ಜಾಸ್ತಿ ನಗಿರ್ತಾರೆ, ಯಾರು ಡಿಫ್ರೆಂಟ್ ಆಗಿ ನಗಿರ್ತಾರೆ ಅಂತ ನೋಡೋಣ. ಯಾಕಂದ್ರೆ ಸೌತ್ ಆಫ್ರಿಕಾ ವಿನ್ ಆಗುತ್ತೋ ಅಥವಾ ಸೌದಿ ಅರೇಬಿಯಾ ವಿನ್ ಆಗುತ್ತೋ ನೋಡ್ಬೇಕು. ಸೊ ಬ್ಯಾಟಲ್ ಒಂದ್ಸಲ ನೀವು ನಗಾಡ್ಬೇಕು ಸರ್, ನೀವು ನಗಾಡ್ಬೇಕು. ಅಂಡ್ ನಿಮ್ಗಿಂತ ಜಾಸ್ತಿ ನೀವು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾರಿಗೆ ಕೊನೆಗೆ ಸುಸ್ತಾಗುತ್ತೋ ನೋಡೋಣ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಾರು ಅಂತ ಹೇಳಿ. ಸೊ ಯಶ್, ಇಟ್ ಈಸ್ ಯಶ್. ನಿಮ್ಮೆಲ್ಲರ ಜೊತೆಗೆ ಓದ್ಕೊಂಡಿದೆ ಪ್ರವೀಣ್ ಅವ್ರ ಮಗ ಯಶ್. ಸೊ ವೆಲ್ಕಮ್ ಯಶ್ ಹಿಯರ್. ವಿ ಆರ್ ವೆರಿ ಪ್ರೌಡ್ ಆಫ್ ದಿಸ್ ಟ್ಯಾಲೆಂಟೆಡ್ ಯಶ್. ನಿಮ್ಮ ಅಪ್ಪ ಅಮ್ಮ ಏನ್ ವಿಚಾರ ಮಾಡಿ ನಿನ್ ಹೆಸರು ಯಶ್ ಅಂತ ಇಟ್ರೋ ಗೊತ್ತಿಲ್ಲ. ಆ ಯಶ್ ಯಾವಾಗ್ಲೂ ನಿನ್ ಜೊತೆಗೆ ಅದ, ಯಾವಾಗ್ಲೂ ಈ ಯಶ್ ನಿನ್ ಜೊತೆಗೆ ಇರ್ಲಿ. So Praveen, who selected the name for him? Yourself. Very nice name. ನೀವು ಭಾಳ ಚಲೋ ಓದೋದೊಳಗೆ ಹೆಸರಿಟ್ಟಿರಿ. ನೀವು ಹೆಂಗೆ ಹೆಸರಿಟ್ಟಿರಿ ಅದೇ ಥರ ಅವ ನಡ್ಕೊಳಿಗತ್ತಾನ, ಅದೇ ಥರ ಎಲ್ಲ ಕಡೆನೂ ಯಶ ತರ್ಲಿಗತ್ತಾನ. ವಿ ಆರ್ ಆಲ್ ವೆರಿ ಹ್ಯಾಪಿ. ಸೊ ಗ್ರೂಪ್ನಾಗ ಯಾವಾಗಲೂ ಇದ್ರ ಬಗ್ಗೆ ನಮ್ಮಲ್ಲಿ ಡಿಸ್ಕಷನ್ ನಡೆದಿರ್ತದ. ಪ್ರವೀಣ್ ಇಸ್ so lucky to have such a very talented son. And friends, you forgot, Mahesh had told you to clap in a fashion. 1, 2, 3, 1, 2, 3, 1, 2, 3, 1, 2, 3, 1, 2, 3. ನಮ್ಮ ಈಗಿನ ಸ್ಪೋರ್ಟ್ಸ್ ಟ್ಯಾಲೆಂಟ್ಗೆ ಸನ್ಮಾನ ಮಾಡ್ಲಿಕ್ಕೆ ಬರ್ಲಿಗತ್ತಾನ ನಮ್ಮ ಕ್ಲಾಸಿನ ನಾಟಿ ಟ್ಯಾಲೆಂಟ್ ಅಲ್ವಾ, ಡಾನ್ ಆಫ್ ಅವರ್ ಕ್ಲಾಸ್. Naughtiness talent is coming here to. I think his father Praveen has a very big hand in doing all this.
done and what they are doing, what he dreams of being. So over to Praveen and Yash. ಎಲ್ಲರಿಗೂ ನಮಸ್ಕಾರ. ಯಶಸ್ ಅಂತ ಹೆಸರು ನಾವೆಲ್ಲರೂ ಫ್ಯಾಮಿಲಿಯಲ್ಲಿ ಕೇಳಿ ನಾನು ನಮ್ಮ ಹೆಂಡತಿ ಸೇರಿ ಇಟ್ಟಿದ್ದು. ಅದು ಈ ರೀತಿಯಾಗಿ ಯಶಸ್ಸು ಸಿಗ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಇತ್ತು. ಆದರೆ ನಂದು ಕನಸು ಕೂಡ ಇತ್ತು, ಏನೋ ನಾನು ಏನಾರ ಒಂದು ಸ್ಪೋರ್ಟ್ಸಲ್ಲಿ ಹೆಚ್ಚು ಮಾಡಬೇಕು ಅನ್ನೋಂಥದ್ದು. ಆದರೆ ನಾನು ಅವನ ಮೇಲೆ ಹೇರಲಿಲ್ಲ, ಅವನಲ್ಲಿ ಆ ಟ್ಯಾಲೆಂಟ್ ಇತ್ತು. ಹಾಗಾಗಿ ಅದನ್ನು ನನಗೆ ಗುರುತಿಸ್ಲಿಕ್ಕಾಯಿತು. ಅದಕ್ಕೆ ಈಗ ನಾನು ಅವಾಗ ಯಾರ ಹತ್ರನೇ ಹೇಳ್ತಾ ಇದ್ದೆ, ಅವನಿಗೆ ಒಂದು ದಿವಸದ 24 ತಾಸು ಸಾಲೋದಿಲ್ಲ ಅಂತ ಹೇಳಿ. ಹಾಗಾಗಿ ಬೆಳಗ್ಗೆಯಿಂದನೂ ಅವನಿಗೆ ಯಾವ್ದಾರ ಒಂದು ಆಕ್ಟಿವಿಟೀಸ್ ಇದ್ದೇ ಇರ್ತದೆ. ಸಣ್ಣಿಂದನೂ ಕೂಡ ಅಷ್ಟೇ. ನಾವು ಡೈಲಿ ಬೆಳಗ್ಗೆ ಮಾರ್ನಿಂಗ್ ಸ್ವಿಮ್ಮಿಂಗ್ ಬರ್ತಿದ್ವಿ, ಇಯರ್ ಲಾಂಗ್. ಗೋಬಿ ಗೊತ್ತಿದೆ, ಹಂಗಾಗಿ ಅವ್ರ ಮಗನಿಗೂ ಕರ್ಕ ಬರ್ತಿದ್ದ. ಮಿಸ್ಟರ್ ಭೀಮ್ ಅಂತಿದ್ದೆ, ಭೀಮ್ ಅಂತ ಹೇಳ್ತಾ ಇದ್ವಿ ನಾವು ಅವನಿಗೆ. ಅವನು ಭಾಳ ತರಲೆ ಮಾಡ್ತಿದ್ದ, ಅವ್ನು ಇಳಿಲಿಕ್ಕೆ ಕಷ್ಟ ಕೊಡ್ತಿದ್ದ. ಅವಾಗಿಂದ ನಾವು ರೆಗ್ಯುಲರ್ ಬೆಳಗ್ಗೆ ಸ್ವಿಮ್ಮಿಂಗು, ಈವ್ನಿಂಗ್ ಕ್ರಿಕೆಟ್ ಆಡ್ತಿದ್ದ. ಅವನು ಕ್ರಿಕೆಟಲ್ಲಿ ಟ್ಯಾಲೆಂಟ್ ಚೆನ್ನಾಗಿದೆ, ಅದು ಬೈ ಬರ್ತೆ ಬಂದಿದೆ ಅವನಿಗೆ. ಹಾಗಾಗಿ ನಾನು ಕ್ರಿಕೆಟ್ ಆಡಿಸಿದೆ ಫಸ್ಟಿಗೆ. ಯಾಕಂದ್ರೆ ಮಕ್ಕಳಲ್ಲಿ ಕೆಲವೊಂದು ಟ್ಯಾಲೆಂಟ್ ನ್ಯಾಚುರಲ್ ಬರುತ್ತೆ, ಅದನ್ನು ಗುರುತಿಸಿ ಕ್ರಿಕೆಟ್ ಆಡಿಸ್ತಾ ಇದ್ದೆ. ಆಮೇಲೆ ನಾನು ಕೂಡ ಥ್ರೋವರ್ ಆಗಿದ್ದೆ, ಜಾವ್ಲಿನ್ ಮತ್ತು ಡಿಸ್ಕಸ್ ಮಾಡ್ತಾ ಇದ್ದೆ. ಹಾಗೆ 5th ಬಂದ ಕೂಡ 5th ಅಲ್ಲಿ ಅವನಿಗೆ ಡಿಸ್ಕ್ ಮಾಡಿಸಿದೆ. ಹೈಸ್ಕೂಲಿಗೆ, ನಮ್ಮ ಹೈಸ್ಕೂಲಿಗೆ ಕರ್ಕೊಂಡು ಹೋದೆ. ಅಲ್ಲಿ ಅವನಿಗೆ ಹ್ಯಾಮರ್ ಸ್ಟಾರ್ಟ್ ಮಾಡಿದಾಗ ಅದರ ಸ್ಕಿಲ್ ಮತ್ತು ಟ್ಯಾಲೆಂಟ್ ಅವನಲ್ಲಿ ಭಾಳ ಚೆನ್ನಾಗಿ ಮೂಡಿಬಂತು. ಹಾಗಾಗಿ ಅವನ ಬಾಡಿನೂ ಕೂಡ ಅದಕ್ಕೆ ಸೆಟ್ ಆಯಿತು. ಮತ್ತು ಅವನು ಕೂಡ ಅದನ್ನು ಬೇಗ ಕಲಿತಾನೆ. ಹಾಗಾಗಿ ಬೇರೆ ಹುಡುಗರ ಥರ ಈಗ ಅವನಿಗೆ ಹುಡುಗರ ಜೊತೆಗೂ ತಿರುಗಾಡೋದು, ಬೈಕ್ ತಗೊಂಡು ಹೋಗೋದು ಅವೆಲ್ಲ ಇಲ್ಲ. ಹಾಗಾಗಿ ಈಗ ಮೊನ್ನೆ ಅಂಡರ್-16 ಸ್ಟೇಟ್ ಮತ್ತು ಸೌತ್ ಇಂಡಿಯಾ ರೆಕಾರ್ಡ್ ಇವನ ಹೆಸರಲ್ಲೇ ಇರೋದು. ಅಂಡರ್-18 ಸ್ಟೇಟ್ ಮತ್ತು ಸೌತ್ ಇಂಡಿಯಾ ರೆಕಾರ್ಡ್ ಇದೆ. ಈಗ ಮೊನ್ನೆ ಕೊಯಂಬತ್ತೂರಿನಲ್ಲಿ ನ್ಯಾಷನಲ್ ಲೆವೆಲ್ ಆಯಿತು, ಅಲ್ಲಿ ಬ್ರೌನ್ಸ್ ಮೆಡಲ್ ಬಂದಿದೆ. ಹಾಗಾಗಿ ಇದೆಲ್ಲ ಒಂದು ನಮಗೆ ದೇವರ ಒಂದು ಕೊಟ್ಟಿರುವಂಥ ಒಂದು ವರ ಅಂತಲೂ ಹೇಳ್ಬೋದು. ಅವನಿಗೂ ಕೂಡ ಅವನಿಗೆ ಟ್ಯಾಲೆಂಟ್ ಇದೆ, ಅವನಿಗೂ ನಾವು ಅಷ್ಟೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಮತ್ತೆ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡೋದು ತುಂಬ ಕಷ್ಟ. ನಾನು ಥ್ಯಾಂಕ್ಸ್ ಹೇಳ್ತೇನೆ ಜೇಮ್ಸ್ ಮತ್ತು ಅವರ ತಂಡಕ್ಕೆ. ಯಾಕಂದರೆ ಜೇಮ್ಸ್, ರವಿ ತುಂಬ ಇದ್ರ ಬಗ್ಗೆ ಪ್ಲ್ಯಾನ್ ಮಾಡಿ ಫಸ್ಟ್ ಮೀಟಿಂಗು ನಾವೆಲ್ಲ ಸೇರ್ ಮಾಡಿದ್ವಿ. ಆಮೇಲೆ ನನಗೆ ಅದು ಜಾಯಿನ್ ಆಗೋಕ್ಕಾಗಿಲ್ಲ. ಆದರೂ ಈ ರೀತಿ ಇದು ಯಾವುದೇ ಒಂದು ನಾವು ಯಾವುದೇ ಒಂದು ಟೂರ್ನಮೆಂಟ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ಅಲ್ಲಿ ಬಂದು ಆಡೋರಿಗೆ ಈಸಿ, ಅಲ್ಲಿ ಏನು ಕಂಡಕ್ಟ್ ಮಾಡ್ಬೇಕಾದ್ರೆ ಅದು ತುಂಬ ಕಷ್ಟ. ಹಾಗಾಗಿ ಒನ್ಸ್ ಅಗೇನ್ ಐ ಥ್ಯಾಂಕ್ ಆಲ್ ದ ಆರ್ಗನೈಸರ್ಸ್. ಎಲ್ಲರೂ ಆರ್ಗನೈಸರ್ಸೇ, ಆದರೆ ಜೇಮ್ಸ್ ಆ್ಯಂಡ್ ರವಿ, ಥ್ಯಾಂಕ್ ಯು ಅಂತ. ಫಸ್ಟ್ ಆಫ್ ಆಲ್ ನನಗೆ ಸನ್ಮಾನ ಮಾಡಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ನಾನು ಈಗ ಕರೆಂಟ್ ರೆಕಾರ್ಡ್ ಹೋಲ್ಡರ್ ಇದ್ದೀನಿ ಸ್ಟೇಟ್ ಮತ್ತು ಸೌತ್ ಝೋನಲ್ಲಿ. ಅಂಡರ್-16 ಆಗಲಿ, ಅಂಡರ್-18 ಆಗಲಿ ಅಷ್ಟೇ. ಈಗ ಸದ್ಯದಲ್ಲಿ ಈಗ ನೆಕ್ಸ್ಟ್ ಡಿಸೆಂಬರ್ 26 ನ್ಯಾಷನಲ್ಸ್ ಇದೆ, ಮಹಾರಾಷ್ಟ್ರದಲ್ಲಿದೆ. ಅದಕ್ಕೆ ನಾನು ತಯಾರಿ ಮಾಡ್ತಾ ಇದ್ದೇನೆ ಈಗ. ದಟ್ಸ್ ಥ್ಯಾಂಕ್ ಯು ವೆರಿ ಮಚ್. ಇವರಿಗೂ ಕೂಡ ವರನ ಕೊಡೋದಿಲ್ಲ ಅಂಡ್ ಶಾಪನು ಕೊಡೋದಿಲ್ಲ, ಸುಂದರವಾಗಿರುವಂತಹ ಅವಕಾಶಗಳನ್ನ ಮಾತ್ರ ಕೊಟ್ಟಿರ್ತಾರೆ. ಆ ಅವಕಾಶಗಳನ್ನ ಅವರು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಅದಕ್ಕೆ ಪರಿಶ್ರಮವನ್ನ ಪಟ್ಟಿದ್ದಾರೆ. ಸೊ ಹಾಗಾಗಿ ಅದು ಅವರಿಗೆ ವರವಾಗಿ ಪರಿಗಣಿಸಿದೆ. ಸೊ ಅಂತ ಅವಕಾಶಗಳನ್ನ ನಾವೆಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳೋಣ. ಅಂಡ್ ಒನ್ ಮೋರ್, ನಾವು ಅವರ ಮಗನಿಗೆ ಇಲ್ಲಿ ಸನ್ಮಾನ ಮಾಡಿದ್ರು ಅಂಡ್ ಅವರ ತಂದೆಯವರಿಗೆ ಒಂದು ಪ್ರೀತಿಯ ಚಪ್ಪಾಳೆಗಳನ್ನ ನಾವೆಲ್ಲರೂ ಕೂಡ ನೀಡಲೇಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳಲ್ಲೂ ಕೂಡ ಟ್ಯಾಲೆಂಟ್ ಇರುತ್ತೆ. ಸೊ ಅದನ್ನ ಗುರುತಿಸಿ ಅದನ್ನ ಬೆಳಕಿಗೆ ತರಬೇಕು, ಅವರ ಹಿಂದೆ ಬೆನ್ನೆಲುಬಾಗಿ ನಿಲ್ಲಬೇಕು. ಸಪೋಸ್ ಅದು ಮಾಡು ಇದು ಮಾಡು ಅಂತ ಹೇಳ್ತಿದ್ರು. ಈಗಿನ ಅಪ್ಪ ಅಮ್ಮಂದ್ರು ಮಕ್ಕಳೊಳಗೆ ಟ್ಯಾಲೆಂಟ್ ಇರೋದನ್ನ ಸಪೋರ್ಟ್ ಮಾಡೋದನ್ನ ನೋಡ್ಲಿಕ್ಕೆ ಖುಷಿ ಅನ್ನಿಸ್ತದೆ. ಸೊ ಇಟ್ಸ್ ಗುಡ್ ಸುನಿಲ್ that you could make out what your children wanted to do. So Sunil is very proud of his children. He wants to say something. Please. ನಮಸ್ಕಾರ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಅವರಿಗೆ ಬಿಕಾಸ್ ಐ ಹ್ಯಾಡ್ 2 ಗರ್ಲ್ಸ್, ಸೊ ನಾನು ಅವರಿಗೆ ಆಲ್ ಟೈಪ್ ಆಫ್ ಲೈಫ್ ಸ್ಕಿಲ್ಸ್ ಕಲಿಸ್ಬೇಕು ಅಂತ
ಜಸ್ಟ್ ಬಿಗಿನ್ ವಿತ್ ಸ್ವಿಮ್ಮಿಂಗನ್ನು ಕಲಿಸೋಕ್ಕೆ ಟ್ರೈ ಮಾಡಿದೆ. ಸ್ವಿಮ್ಮಿಂಗನ್ನು ಕಲಿಸುವಾಗ ಇಟ್ ವಾಸ್ ಜಸ್ಟ್ ಎ ಲೈಫ್ ಸೇವಿಂಗ್ ಸ್ಕಿಲ್ ಅಂತ ಅವರಿಗೆ ನಾರ್ಮಲ್ ಸ್ವಿಮ್ಮಿಂಗ್ ಪೂಲಲ್ಲಿ ಸಮರ್ ಕ್ಯಾಂಪಲ್ಲಿ ಹಾಕಿದೆ. ಆವಾಗ ಅವ್ರ ಕೋಚಸ್ ಹೇಳಿದ್ರು ಅವ್ರ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಕಂಟಿನ್ಯೂ ಮಾಡಿ, ಸಮರ್ ಆದಮೇಲೆಗೂ ಕಂಟಿನ್ಯೂ ಮಾಡಿ ಅಂತ. ದಿಸ್ ಈಸ್ ವೆನ್ ದೇ ವರ್ ಅರೌಂಡ್ 4 years, 5 years children. At that time, what happened, I had 2 kids. One was 3 years younger, one was 3 years younger. So there was a difference of 3 years. So I started with my younger one, elder one. ದೊಡ್ಡ ಹುಡುಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ದೆನ್ ಸ್ಲೋಲಿ ಐ ಸ್ಟಾರ್ಟೆಡ್ ಟು ಪುಟ್ ಮೈ ಯಂಗರ್ ಒನ್. ಬೇಸಿಕ್ಲಿ ಏನಕ್ಕಂದ್ರೆ ಇಬ್ರು ಜೊತೆಗೆ ಹೋದ್ರೆ ನನಗೂ ಈಸಿ ಆಗುತ್ತೆ. 2 ಸ್ಪೋರ್ಟ್ ಮಾಡೋ ಬದಲು 1 ಸ್ಪೋರ್ಟ್ ಮಾಡಿ ಇಬ್ರು ಸ್ವಿಮ್ಮಿಂಗ್ ಕಲೀಲಿ, ಯಾವಾಗಾದ್ರೂ ಲೈಫಲ್ಲಿ ಯೂಸ್ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ಸಿರ್ಸಿಯಲ್ಲಿ ಇರುವಾಗ ನಮಗೆ ಯಾವುದು ಸ್ವಿಮ್ಮಿಂಗ್ ಪೂಲ್ ಆಪ್ಷನ್ ಇಲ್ಲಾಗಿತ್ತು. ನಾವು ಬಾವಿನೋ ಕೆರೆನೋ ಆ ಕಡೆ ಹೋಗಿ ಸ್ವಿಮ್ಮಿಂಗ್ ಕಲಿತಿದ್ವಿ. ಆ್ಯಂಡ್ there were lot of mortalities. ಯಾರೇ ಟ್ರಿಪ್ ಹೋದ್ರು ನಮ್ಮ ಟೈಮಲ್ಲಿ ನಾವು ಕೇಳ್ತಿದ್ವಿ, ಅವ್ನು ಜೋಪಾಲ್ ಸೋದ, ಅವ್ನು ನೀರಿನಲ್ಲಿ ಹೋದ, ಅವ್ನು ಅಲ್ಲಿ ಸತ್ತೋದ, ಇದು ಸತ್ತೋದ. ಅದು ನನ್ನ ತಲೆಯಲ್ಲಿ ತುಂಬ ಡೀಪಾಗಿ ಉಳ್ಕೊಳ್ತು. ಸೊ ಹಾಗಾಗಿ ನಾನು ತಿಳ್ಕೊಂಡೆ, ಇವರಿಗೆ ಒಂದು ಸ್ವಿಮ್ಮಿಂಗ್ ಕಲಿಸಿದ್ರೆ ನಾಳೆ ದಿನ ಇವರಿಗೆ ಏನಾದ್ರು ಆಗುತ್ತೆ ಅಂತ ಆ ರೀಸನಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಬಿಕಾಸ್ ಅವ್ರ ಹತ್ರ ಟ್ಯಾಲೆಂಟ್ ಇತ್ತು, ಕೋಚಸ್ ಐಡೆಂಟಿಫೈಡ್, ಅವ್ರು ಹೇಳಿದ್ರು ಇದನ್ನು ಕಂಟಿನ್ಯೂ ಮಾಡಿ ಅಂದರೆ. ನಾನು ಇದನ್ನು ಕಂಟಿನ್ಯೂ ಮಾಡೋಕ್ಕೆ ಅಂದರೆ ಇದಕ್ಕೆ ತುಂಬ ಟೈಮ್ ಹೋಗುತ್ತೆ. ಟೈಮ್ ಅಂದರೆ ಪ್ರಾಕ್ಟಿಕಲಿ ಐ ಆಮ್ ನಾಟ್ ಎಕ್ಸಾಜರೇಟಿಂಗ್, it will takes 9 hours of the day. 9 hours of the day. Like our schedule, morning 4:30 they get up every day. Irrespective of whatever festival it is or whatever it is, they have to go for coaching. 4:30 they get up, 5:15 they are in the water. Even in December, even in January. And Bangalore climate, you know, anytime it will rain, anytime it will be cold, anytime it will be hot. It keeps changing. So even sometimes I used to feel while taking them in the vehicle that it was so cold, how will they get into the water? 5:15, whatever was the temperature of water, they used to get down in the water. Initially what used to happen is when I used to sit and see them doing this, I one day got into the water and I wanted to see how cold it was. It was literally tumba cold agittu neeru. I was literally into tears. Like, am I doing something which I should not do as a father? ಲೈಕ್ ನಾನು ಇಷ್ಟು ಕ್ರೂರತನ ಏಕ ಮಾಡ್ತಾ ಇದ್ದೀನಿ, ಬೆಳಗ್ಗೆ 5 ಗಂಟೆಗೆ ಈ ಸಣ್ಣ ಮಕ್ಕಳಿಗೆ ಕರ್ಕೊಂಡು ಬಂದು ನೀರಲ್ಲಿ ಹಾಕ್ತಾ ಇದ್ದೀನಿ ಅಂತ. ಬಟ್ ಐ ಸ್ಟಿಲ್ ಕಂಟಿನ್ಯೂಡ್ ಇಟ್ ಆ್ಯಂಡ್ ಆ್ಯಸ್ ಪರ್ ದ್ಯಾಟ್ ಮೈ ಚಿಲ್ಡ್ರನ್ ಸಪೋರ್ಟೆಡ್ ಮೀ ಬ್ಯಾಕ್. ಚಪ್ಪಾಳೆ ಒಂದು ಕೈಯಲ್ಲಿ ತಟ್ಟಕ್ಕೆ ಆಗಲ್ಲ. ಸೊ ದ ಸೇಮ್ ವೇ ದಿ ಬೋತ್ ಸಪೋರ್ಟೆಡ್ ಮೀ ಆ್ಯಂಡ್ ದ ಬೋತ್ ಡಿಡ್ ಇಟ್. ಆ್ಯಂಡ್ ನೌ ಇಟ್ ಈಸ್ ಆಲ್ಮೋಸ್ಟ್ 12 years ಡೌನ್ ದ ಲೈನ್ ಫ್ರಮ್ ದ ಏಜ್ 5. Now my elder one is 19 years, the younger one is 16 years. They have got the state medals. They have gone to nationals. They have even reached the national games level. Now, as swimming is a very difficult sport, individual sports, a sports person may know, or physical education teacher may know, it is on a microsecond basis. And in our country, the worst part is, except cricket, no recognition is given to any other sport. In terms of finance or anything, you need to have a very strong backup. The amount of protein, the amount of food what you need to give, diet menu. You believe it or not, I weigh the food and give it to her. It is so difficult. I don't give her kurkure. She doesn't drink Pepsi. Can you believe a small child, when we go for a party at the hotel, everybody drinks whatever they want. Initially they used to look at it. Now they don't look at it because they got used to it. They know what happens. It becomes very difficult literally. As a parent, you are sacrificed. As a child, they are sacrifices also. So I am very proud that my children have done this, and my younger daughter wanted to come because of her exams. The exams again, the schedule was so bad that she, from past 2 years, she has not gone to the school. She just gets an attendance because she is in that level of swimming, and she just goes and writes the exam. Previous day she studies and just writes the exam. Sometimes she writes the exam and then goes for a workout. So this is how is the story of my children, and I am very proud and happy that they have reached this level. I'll try to make sure they get some more opportunities. Thank you. Really proud of you, Sunil Kodkani. Thank you. you. Are a dangal for your daughters. Thank you. Amir Khan dangal daughters. Thank you. Thank you. Okay. Thank you for the words.
ನೋಡಿದ ತಕ್ಷಣ Hey, ಮೇಡಮ್ boys. ಪ್ಲೀಸ್ ಕಮ್ ಈ ಒಂದು ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಒಂದು ಡೈಲಾಗ್ ನೆನಪು ಬರ್ತಾ ಉಂಟು. ಸೋ ಬ್ಯೂಟಿಫುಲ್, ಸೋ ಎಲಿಗೇಟ್, ಜಸ್ಟ್ ಲುಕಿಂಗ್ ಲೈಕ್ ಅ ಸಾಕಾದ್ರೆ ಸ್ವಲ್ಪ ಜೋರಾಗಿ ಬರಲಿ. ಜಸ್ಟ್ ಲುಕಿಂಗ್ ಲೈಕ್ ಅ ಎಸ್ ಸೂಪರ್. ಇಲ್ಲಿ ಯಾರಿಗೆಲ್ಲ ವಿಷನ್ ನೋಡ್ಲಿಕ್ಕೆ ಬರುತ್ತೆ? Hey boys. Hey boys. Yes. ಅಂಡ್ ನಮ್ಮ ಲೇಡೀಸ್ ಯಾರಿಗೆಲ್ಲ ಜೋರಾಗಿ ಕಿರ್ಚ್ಲಿಕ್ಕೆ ಬರುತ್ತೆ, ಕೂಗ್ಲಿಕ್ಕೆ ಬರುತ್ತೆ, ಕೊಪ್ಪೆ ಹಾಕ್ಲಿಕ್ಕೆ ಬರುತ್ತೆ. ಅಂಡ್ ಯಾರೆಲ್ಲ ಸೈಲೆಂಟ್ ಸ್ಟೂಡೆಂಟ್ಸ್ ಇದ್ದೀರೋ ಅವರಿಗೆ ಆ ದೇವರು ಬ್ಯೂಟಿಫುಲ್ ಆಗಿಬಿಟ್ಟು 2 ಕೈಗಳನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ಪ್ರೀತಿಯ ಚಪ್ಪಾಳೆಗಳಂತೂ ನೀಡ್ಬೋದಲ್ವಾ? ಸೊ ಇವಾಗ 3, 2, 1 ಅಂತ ಹೇಳ್ತೀನಿ. ಯಾರೆಲ್ಲ ಸೀಟಿ ಹೊಡೆದ್ರು ಅವರೆಲ್ಲರೂ ಕೂಡ ಸೀಟಿ ಹೊಡಿಬೇಕು. ಯಾರೆಲ್ಲ ಕೂಗಿದ್ರು ಕಿರ್ಚಿದವರೆಲ್ಲ ಕಿರ್ಚಬೇಕು. ಅಂಡ್ ಯಾರೆಲ್ಲ ಪ್ರೀತಿಯ ಚಪ್ಪಾಳೆಗಳು ನೀಡಿದ್ರು ಅವರೆಲ್ಲರೂ ಕೂಡ ಒಂದು ಪ್ರೀತಿಯ ಚಪ್ಪಾಳೆಗಳು ನಮ್ಮ ಸ್ಮಿತಾ ಮೇಡಮ್ ಅವರಿಗೆ ನೀಡಬೇಕು ಅಂತ ಕೇಳ್ಕೊಟ್ಟ 3, 2, 1 and go. ಯಾಕಂತ ಹೇಳಿದ್ರೆ ख्याल सा आता है, खाली से जहन में एक ख्याल सा आता है, लोग बात करते हैं मोहब्बत की, मुझे तुम्हारा नाम याद आता है। सुबह सवेरे जैसे बादल नजर आते हैं, सुबह सवेरे जैसे बादल नजर आते हैं, मैं ख्याल तो करता हूँ, मुझे तुम्हारे ख्याल सताते हैं। ख्वाबों में रोज आती हो, न जाने कब हकीकत बनोगी, हमें भी इंतजार है उस घड़ी का जब तुम मेरी बनोगी। और एक मिर्जा गालिब की एक शायरी बोलना चाहूंगा। भुला हुआ चेहरा याद आ जाए तुम्हें शायद, भुला हुआ चेहरा याद आ जाए तुम्हें शायद, आईना तूने गौर से कभी देखा ही नहीं। That's all guys, thank you. ಥ್ಯಾಂಕ್ ಯು ಸೋ ಮಚ್. ಒಂದು ಪ್ರೀತಿಯ ಚಪ್ಪಳೆಗಳನ್ನ ಫುಲ್ ಆಗಿರುವಂತಹ ಡಾನ್ಸ್ ಪರ್ಫಾರ್ಮೆನ್ಸ್ ಇದೀಗ ಈ ವೇದಿಕೆಯಲ್ಲಿ ಅವ್ರು ನಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. 3, 2, 1 and play. दुश्मन की हमने हिफाजत की है। बात करते हैं हजारों, ऐसे जज्बा हमें यारों। बात करते हैं हजारों, ऐसे जज्बा हमें यारों। ऐसी है बात लूं मुझ पे वो, तूने जो पठान मेरी जान महफिल ही रुक जाए, दे दे जो जुबान मेरी जान
old song for your people reunion. So it's a Kannada song. Haadu, haadu, haadu haleyadadarenu ಭಾವನವನ ಮೀನ ಎದೆಯ ಭಾವ ಹೊಮ್ಮುವುದಕ್ಕೆ ಭಾಷೆ ಹೊರೆತು ಯಾನ ಹಾಡು 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 ಹಳೆಯದಾದರೇನು ಭಾವನವನ ಮೀನ ಹಳೆಯ ಹಾಡು ಹಾಡು ಮತ್ತೆ ಅದನ್ನೇ ಕೇಳಿ ತಣಿಯುವೆ ಹಳೆಯ ಹಾಡು ಹಾಡು ಮತ್ತೆ ಅದನ್ನೇ ಕೇಳಿ ತಣಿಯುವೆ ಹಳೆಯ ಹಾಡಿನಿಂದ ಹೊಸತು ಜೀವನ ಕಟ್ಟುವೆ ಹಾಡು 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 ಹಳೆಯದಾದರೇನು ಭಾವನವನ ಮೀನ ಹಮ್ಮೋ ಬಿಮ್ಮೋ ಒಂದೂ ಇಲ್ಲ ಹಾಡು ಹೃದಯ ತೆರೆದಿದೆ ಹಮ್ಮೋ ಬಿಮ್ಮೋ ಒಂದೂ ಇಲ್ಲ ಹಾಡು ಹೃದಯ ತೆರೆದಿದೆ ಹಾಡಿನಲ್ಲಿ ಲೀನವಾಗಲೆನ್ನ ಮನವು ತೆರೆದಿದೆ ಹಾಡಿನಲ್ಲಿ ಲೀನವಾಗಲೆನ್ನ ಮನವು ಕಾದಿದೆ ಹಾಡು ಹಳೆಯದಾದರೇನು ಭಾವನವನ ಮೀನ ಎದೆಯ ಭಾವ ಹೊಮ್ಮುವುದಕ್ಕೆ ಭಾಷೆ ಹೊರೆತು ಯಾನ ಹಾಡು 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 ಹಳೆಯದಾದರೇನು ಭಾವನವನ ನಾವೆಲ್ಲರೂ ಕೂಡ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ನಮ್ಮ ತಲೆಯಲ್ಲಿ ಆ ಕಾರ್ಯಕ್ರಮ ಜಾಸ್ತಿ ಅಂತ ಹೇಳಿದ್ರೆ 1 ವಾರಗಳ ಕಾಲ ಮಾತ್ರ ನೆನಪಿರುತ್ತೆ. 1 ವಾರ 2 ವಾರ 3 ವಾರ ಆಗ್ತಿದ್ದಕ್ಕೆ ಆ ಕಾರ್ಯಕ್ರಮ ಆಗಿರ್ಲಿ, ನಾವು ಹೋಗಿರುವಂತ ಸ್ಥಳ ಆಗಿರ್ಲಿ, ಅದು ನೆನಪಲ್ಲೇ ಉಳಿಯೋದಿಲ್ಲ. ಸೊ ಇವತ್ತಿನ ಈ ಸುಂದರವಾಗಿರುವಂತಹ ಕಾರ್ಯಕ್ರಮ ನಮ್ಮ ತಲೆಯಲ್ಲಿ, ನಮ್ಮ ಮನದಲ್ಲಿ ಅಜರಾಮರವಾಗಿ ಉಳಿಬೇಕು ಎನ್ನುವಂತಹ ದೃಷ್ಟಿಕೋನದಿಂದ ತಮ್ಮ ಅದ್ಭುತವಾಗಿರುವಂತಹ ಕ್ಯಾಮರಾ ಕಣ್ಣಿನ ಮುಖೇನವಾಗಿ ಇವತ್ತಿನ ಈ ಸುಂದರವಾಗಿರುವಂತಹ ಎಲ್ಲಾ ಕ್ಷಣವನ್ನ ಸೆರೆ ಹಿಡಿದು ನಮ್ಮೆಲ್ಲರಿಗೂ ಕೂಡ ನೆನಪಿನಂಗಡದ ಒಂದು ಸುಂದರವಾಗಿರುವಂತಹ ಬುತ್ತಿಯನ್ನ ಹಣೆದು ಹೊಸದು ಕೊಡ್ತಿರುವಂತಹ ಸವಿ ನೆನಪು ಸ್ಟುಡಿಯೋ ಅಲ್ವಾ ಸರ್? ವಿನುಪ್ರಿಯಾ ಸ್ಟುಡಿಯೋ ಅವರಿಗೆ ಒಂದು ಪ್ರೀತಿಯ ಚಪ್ಪಾಳೆಗಳನ್ನ ನೀಡಬೇಕು. ಅದರಲ್ಲೂ ಕೂಡ ಎಸ್ಪೆಷಲಿ ವಿನಯ್ ಅವರಿಗೆ ಒಂದು ಪ್ರೀತಿಯ ಚಪ್ಪಾಳೆಗಳನ್ನ ನೀಡಬೇಕು. ಯಾಕಂತ ಹೇಳಿದ್ರೆ ಕಾರ್ಯಕ್ರಮದ ಆರಂಭದಿಂದ ಇಲ್ಲಿಯವರೆಗೂ ಕಿಂಚಿತ್ತು ರೆಸ್ಟ್ ಅನ್ನ ಪಡೆದುಕೊಳ್ಳದೆ ಒಂದು ಸುಂದರವಾಗಿರುವಂತಹ ನಮ್ಮೆಲ್ಲರಿಗೂ ಕೂಡ ಕ್ಷಣವನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸರ್, ನೀವು ಕೂಡ ಒಂದು ಗಿಫ್ಟ್ ಅನ್ನು ನಮ್ಮ ಕಡೆಯಿಂದ ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಒಂದು ಪ್ರೀತಿಯ ಚಪ್ಪಾಳೆಗಳು ಅವರಿಗೂ ಕೂಡ ನೀಡಬೇಕು. ಅಂಡ್ ಥ್ಯಾಂಕ್ ಯು ಸೋ ಮಚ್. That's for you.
ಆಕ್ಚುಲಿ ಹೇಳಲಿಕ್ಕೆ ಮನಸ್ಸು ಬರುವಂತ ಫಿನಿಶ್ ಮಾಡೋಣ ಅಂತ ಹೇಳಿ ಬಿಲ್ಕುಲ್ ಮನಸ್ಸು ಬರುವಂತ ಆದ್ರೂ ಫಿನಿಶ್ ಮಾಡಲೇಬೇಕು. ಸೊ ಬಿಫೋರ್ ವಿ ಫಿನಿಶ್ ಐ ವುಡ್ ಲೈಕ್ ಟು ಕಾಲ್ ಜೇಮ್ಸ್ ಫಾರ್ ದ ವೋಟ್ ಆಫ್ ಥ್ಯಾಂಕ್ಸ್. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ನಮಗೆ ಕಿರಣ್ ಸರ್ ಅವರು ಹೋಸ್ಟ್ ಆಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ರೆಫರ್ ಮಾಡಿದ ನಂತರ ನಮ್ಮ ಜೇಮ್ಸ್ ಸರ್ ಅವರು ಹಾಗೆ ಅವಿನಾಶ್ ಸರ್ ಅವರು ಕೋರ್ಡಿನೇಟ್ ಮಾಡಿ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು. ಫಸ್ಟ್ ನಾನು ಜೇಮ್ಸ್ ಸರ್ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಸರ್ 3 ಅವರ್ ಒಂದು ಹೋಸ್ಟ್ ಬಂದು 3 ಅವರ್ನ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಏನಾದ್ರು ಡಾನ್ಸ್ ಇರ್ಲಿ ಅಥವಾ ಏನಾದ್ರು ಸಿಂಗಿಂಗ್ ಸಮಥಿಂಗ್ ಏನಾದ್ರು ಇರ್ಲಿ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಒಂದು ಹೋಸ್ಟ್ ಬಂದು 3 ಅವರ್ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ. ಬಟ್ ಜೇಮ್ಸ್ ಸರ್ ಅವರು ಅವಾಗ ಹೇಳಿದ್ರು, ಏನೂ ಬೇಡ, ನಮ್ಮ ಯೂನಿಯನ್ ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಡಾನ್ಸರ್ಸ್ ಇದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ವೆರಿ ಮಚ್ ಫನ್ ಮಾಡ್ತಾರೆ, ಎಲ್ಲರೂ ಕೂಡ ಎಂಟರ್ಟೈನ್ ಆಗೇ ಇರ್ತಾರೆ ಅಂತ ಹೇಳಿ ನಮಗೊಂದು ಭರವಸೆ ಕೊಟ್ಟಿದ್ರು. ಅವ್ರು ಹೇಳಿದ್ರು ಕೂಡ ನನ್ನ ಒಂಥರ ಕ್ಲಮ್ಸಿ ಮೈಂಡೆಡ್ ಅಲ್ಲಿ ನಾನು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದೆ. ಬಟ್ ಆದ್ರೆ ಎಷ್ಟು ಬೇಗ 3 ಅವರ್ ಆಗ್ತಾ ಬಂತು ಅಂತ ಹೇಳಿದ್ದೆ ಗೊತ್ತಾಗ್ತಾ ಇಲ್ಲ. ಸೊ ನೀವೆಲ್ಲರೂ ಕೂಡ ಅಷ್ಟು ಎನರ್ಜೆಟಿಕ್ ಆಗಿದ್ದೀರಾ, ಅಷ್ಟು ಯಂಗ್ ಆಗಿದ್ದೀರಾ. ಸೊ ಹಾಗಾಗಿ ನಿಮ್ಮೆಲ್ಲರೂ ಕೂಡ ನನ್ನ ಕಡೆಯಿಂದ ಹೃದಯ ಸ್ಪರ್ಶಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ಕಾರ್ಯಕ್ರಮದ ಆರಂಭದಿಂದ ಇಲ್ಲಿಯವರೆಗೂ ಕನ್ನಡ ಲ್ಯಾಂಗ್ವೇಜ್ ಕೆಲವರಿಗೆ ಕರೆಕ್ಟ್ ಆಗಿ ಗೊತ್ತಾಗದೇ ಇರ್ಬೋದು, ಆದ್ರೂ ಕೂಡ ನನಗೆ ಬಹಳ ಅದ್ಭುತವಾಗಿ ಸಹಕರಿಸಿದ್ರಿ. ನಿಮ್ಮೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ನನ್ನ ನಿರೂಪಣೆ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಪ್ರೀತಿಯ ಚಪ್ಪಾಳೆಗಳು ನಿಮ್ಮೆಲ್ಲರ ಹಸ್ತದಿಂದ ಮೂಡಿ ಬರಲಿ ಅಂತ ಕೇಳ್ಕೊಂಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಸರ್ ಅಂಡ್ ಸೌತ್ ಆಫ್ರಿಕಾ ಸರ್, ನೀವು ಅಲ್ಲಿಂದ ಇಲ್ಲಿ ಬಂದಿದ್ದೀರಿ. ಸಪೋಸ್ ಏನಾದ್ರು ಸೌತ್ ಆಫ್ರಿಕಾದಲ್ಲಿ ಕನ್ನಡದ ಏನಾದ್ರೂ ಒಂದು ಕಾರ್ಯಕ್ರಮ ಇದ್ರೆ ನಮ್ಮನ್ನ ರೆಫರ್ ಮಾಡಿ, ನಿಮ್ಗೆ ಇಷ್ಟವಾಗಿದ್ರೆ ನಾವು ಕೂಡ ನಿಮ್ಮಿಂದ ಸೌತ್ ಆಫ್ರಿಕಾವನ್ನು ನೋಡುವಂತಹ ಭಾಗ್ಯ ಸಿಗ್ಲಿ ಅಂತ ಬೇಡ್ಕೊತಿದ್ದೇನೆ. ಅಂಡ್ ಸಮೀರ್ ಸರ್, ನಾವು ಕೂಡ ನಿಮ್ಮ ದಯೆಯಿಂದ ಸಪೋಸ್ ಅಲ್ಲಿ ಏನಾದ್ರೂ ಕನ್ನಡದ ಕಾರ್ಯಕ್ರಮ ಇದ್ರೆ ನಮ್ಮನ್ನ ರೆಫರ್ ಮಾಡಿ, ನಾವು ಕೂಡ ಅಲ್ಲಿಗೆ ಬಂದು ಎಂಟರ್ಟೈನ್ ಮಾಡುವಂತ ಪ್ರಯತ್ನ ಪಡ್ತೀವಿ. ಅಂಡ್ ಬೆಂಗಳೂರು, ಮಂಗಳೂರು ಇಲ್ಲಿಂದ ಬಂದಿದ್ದೀರಾ? ಓಕೆ ಸರ್, ಕೊಡೋಣ, ಕಮಿಷನ್ ಕೊಟ್ಬಿಡೋಣ. 10% ಕಮಿಷನ್ ನಿಮಗೆ ಕೊಟ್ಬಿಡೋಣ. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನ ಅರ್ಪಿಸಿಕೊಂಡ ಇನ್ನೊಮ್ಮೆ ಒಂದು ಪ್ರೀತಿಪೂರ್ವಕವಾಗಿರುವಂತಹ ಧನ್ಯವಾದಗಳು, ವಂದನೆಗಳು, ಅಭಿವಂದನೆಗಳು, ಅಭಿನಂದನೆಗಳನ್ನು ತಿಳಿಸ್ಕೊಡ್ತಾ ಕಾರ್ಯಕ್ರಮದ ಕೊನೆಯ ಹೆಜ್ಜೆಯಲ್ಲಿ ನಾವು ಇದ್ದೇವೆ. ಬಾಯ್ಸ್ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದ್ರೆ ಗರ್ಲ್ಸ್ ಏನ್ ಹೇಳ್ತಾರೆ ಇದ್ರೆ ಏನ್ ಹೇಳ್ತಾರೆ ಅಂತ. ಬಾಯ್ಸ್ ಹತ್ರ ಜಾಸ್ತಿ ದುಡ್ಡಿದ್ರೆ ಹುಡುಗಿರು ಏನಂತ ಹೇಳ್ತಾರೆ? ಬಾಯ್ಸ್ ಹತ್ರ ಜಾಸ್ತಿ ದುಡ್ಡಿದ್ರೆ ಹುಡುಗಿರು ಹೇಳ್ತಾರೆ ಟಾಟಾ ಬಿರ್ಲಾ. ಬಾಯ್ಸ್ ಹತ್ರ ಜಾಸ್ತಿ ದುಡ್ಡಿದ್ರೆ ಹುಡುಗಿರು ಹೇಳ್ತಾರೆ ಟಾಟಾ ಬಿರ್ಲಾ. ಸಪೋಸ್ ಆ ಹುಡುಗರ ಹತ್ರ ಇರುವಂತ ದುಡ್ಡು ಖಾಲಿ ಅಂದ್ರೆ ಅದೇ ಹುಡುಗಿರು ಹೇಳ್ತಾರೆ ಟಾಟಾ ಬರ್ಲಾ ಅಂತ ಹೇಳಿ. ಸೊ ನಿಮ್ಮೆಲ್ಲರಿಗೂ ಕೂಡ ಟಾಟಾ ಬರ್ಲಾ ಅಂತ ಹೇಳುವಂತ ಸಮಯ ಬಂದಾಗಿದೆ. ಬಟ್ ಆದ್ರೆ ಕೊನೆಯಲ್ಲಿ ಒಂದು ಔಟ್ ಆಫ್ ಪರ್ಫಾರ್ಮೆನ್ಸ್ ಈ ವೇದಿಕೆಯಲ್ಲಿ ನಡೀತಾ ಇದೆ. ಸೊ ನಾವು ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳದೆ ಇರುವಂತಹ ಒಂದು ಪರ್ಫಾರ್ಮೆನ್ಸ್ ಗಾಗಿ ಈ ವೇದಿಕೆ ಸಿದ್ಧವಾಗಿ ನಿಂತಿದೆ. ಅದಕ್ಕಿಂತ ಬಿಫೋರ್ ಒಂದು ಔಟ್ ಆಫ್ ಟ್ಯಾಕ್ಸ್ ಇದೆ. ಅದಾದ ನಂತರ ನಮ್ಮೆಲ್ಲರಿಗೂ ಕೂಡ ಎಂಟರ್ಟೈನ್ ಮಾಡಲಿಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಪಲ್ ಡ್ಯಾನ್ಸ್ ಧಮಕ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಸೊ ಅದಕ್ಕಿಂತ ಬಿಫೋರ್ ದಟ್ ಒಂದು ಔಟ್ ಆಫ್ ಟ್ಯಾಕ್ಸ್ ಗಾಗಿ ಈ ವೇದಿಕೆ. ಥ್ಯಾಂಕ್ ಯು ಸೋ ಮಚ್. Thank you, Mahesh, and thank you, Veena. Good evening, everybody. Propose vote of thanks. So since morning we all have gathered here with a lot of enthusiasm. I would particularly mention some names who were very enthusiastic and have made this very successful event. So we hope to see many more events in the coming years. This is not the end, this is just the beginning. We will try to make it an annual event or maybe a biannual event. We don't need that. Even one person or two person we will make it. Okay? And I have also received some requests for this Christmas season. Some of them are coming all the way from Bombay and Bangalore and all. They want one more gathering. It may not be at this extent, but a small this thing we are planning something. If possible, all of you are welcome. And on this occasion, I like to mention some of the names. Though all of us have put our efforts
people have come from all far away places and even from the local city town also. 3-4 people whom I would like to mention who have put in their efforts is one is Sahana, one is Shamir, Ravi Chaudhary, Avinash, then James Wall is okay. Prajwal was very much enthusiastic. And Vijay was there, Prashant was there, and Shagupta has put in her efforts. Sana has already mentioned, Praveen Kurbar, Vidyadhar has come all the way, Feroz is there, Almaz was in the second half, I think he was much more enthusiastic. Prajwal I have already mentioned. Only one thing what we mentioned was the bachelor's party. I think Prajwal was supposed to host it yesterday and he was missing. And Mahesh Norana is there, Shakil Ahmed is there, Rani has come all the way from Karwar, Vinayak Kamath is there. I thank all those things, and Smita has come all the way from Dharwad, Shaleen has come. Smita has danced very nicely, it seems. So one lot of applause for Smita. And just 5 minutes back, Sanadar sir had called me to give his regards to all of you, saying that he is overwhelmed by the host and love what you have shown to him. So he told me to just express it to all of you. And I would also like to thank the anchor Mahesh and also the music system. Music system is Mr. Kiran Chesikar. He is one of our classmates, Arun Chesikar's brother. So Mahesh, I would just like to ask you to just come forward. Kiran sir, ದಯವಿಟ್ಟು ವೇದಿಕೆಗೆ Kiran sir. Mahesh, sorry Kiran, we will not ask you free this thing, you can please come. Kiran, Yes, please come. show your face at least. He is younger brother of Arun Chesigar. He is very shy guy and he doesn't want to represent himself over the stage. He is over here. He is like a Chennai super. Patiently listening to us, all the masti, asti, all their husbands. I don't know today how many people will be inside and how many will be out. So anyway, we have booked the hall. If you want us, we can continue it till tomorrow morning. Don't worry, we will sponsor it. Okay. And I also would like to thank the Supriya International District, the owner Bhimanaji MLA, and also the manager Mr. Cletus. Mr. Cletus and his team has been very cooperative to us right from the day one. So a round of applause to Mr. Cletus. Thank you, Cletus. We would like to see your support and your cooperation for the future events also. And now only the buffet is open, and for the boys, the bar will be open later after 10. Okay? Thank you, everybody. Would like to see you in more numbers in the coming days, in the future. This thing. And belly dance ಮಾತ್ರ ಮಾಡ್ಬೇಡ್ರಿ. ಜಾಯ್ನ್ ಆಗೋದು ಫಸ್ಟ್
please come front of the stage.